ಉದ್ಯಮಿ ಪುತ್ರ ಅದ್ವೈತ್ನ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇವತ್ತಿನ ಶೋಧ ಕಾರ್ಯಾಚರಣೆಗೆ ನಮ್ಮ ಜೊತೆ ಏನೋ ಒಂದು ಹುಡುಕಾಟಕ್ಕೆ ಜ್ಯೋತಿರಾಜ್ ಅವರು ಜೊತೆ ಆಗಿರೋಂಥದ್ದು. ಅವರು ನಮ್ಮ ಜೊತೆಲಿದ್ದಾರೆ. ಇವತ್ತಿನ ಕಾರ್ಯಾಚರಣೆ, ಶೋಧ ಕಾರ್ಯಾಚರಣೆ ಯಾವ ರೀತಿ ನಡೀತದೆ ಅವ್ರನ್ನೇ ಕೇಳೋಣ. ಜ್ಯೋತಿರಾಜ್ ಅವರೇ ನಮಸ್ಕಾರ. ನಮಸ್ಕಾರ. ಕೋಟೆನಾಡು ಚಿತ್ರದುರ್ಗದಿಂದ ಬಂದಿದ್ದೀರಿ. ಇವತ್ತಿನ ಶೋಧ ಕಾರ್ಯಾಚರಣೆಗೆ ಪ್ರಿಪೇರ್ ಆಗಿ ಬಂದಿರೋಂಥದ್ದು ಯಾವ ರೀತಿ ಅಂತ? ಅಣ್ಣ, ನನಗೆ ಫಸ್ಟಿಗೆ ನಮ್ಮ ಮೀಡಿಯಾದವರು, ನನಗೆ ಬೆನ್ನೆಲುಬಾಗಿ ನಿಂತಿದ್ದೆ ಮೀಡಿಯಾದವ್ರೆ, ಏನೇ ಇದ್ರು ಅವ್ರೇನು ಫಸ್ಟ್ ತಿಳಿಸ್ತಾರೆ. ಮೀಡಿಯಾದವರು ಒಂದ್ಸರಿ ಫೋನ್ ಮಾಡಿದ್ರು, ಹಿಂಗೇನಾದ್ರು ಟ್ರೈ ಮಾಡ್ತೀಯ ರಾಜು ನೀನು ಅಂತ. ಆಯ್ತು ನಾನು ಟ್ರೈ ಮಾಡ್ತೀನಿ ಅಂದೆ. ಆಮೇಲೆ ಮೀಡಿಯಾದವರು ಪ್ರಶ್ನೆ ನಮ್ಮ ಪೊಲೀಸ್ನವ್ರಿಗೆ ನಂಬರ್ ಕೊಟ್ಟು ಅವರು ಪೊಲೀಸ್ನವ್ರು ಫೋನ್ ಮಾಡಿದ್ರು. ಒಂದ್ ದಿವಸ ನೋಡೋಣಪ್ಪ ಅಂದ್ರು. ಅವ್ರು ಒಂದ್ ದಿವಸ ಆದ್ಮೇಲೆ ಸಿಕ್ಕಿಲ್ಲ ಅಂತೇಳಿ ಇವತ್ತು ನನಗೆ ಫೋನ್ ಮಾಡಿದ್ರು. ಬೆಳಗ್ಗೆ ರಾತ್ರಿ ಫೋನ್ ಮಾಡಿ ಬೆಳಗ್ಗೆ ಬಂದ್ಬಿಡಪ್ಪ ಅಂದ್ರೆ ನಾನು ಒಂದು ಬಾಡಿಗೆ ಕಾರ್ ತಗೊಂಡು ಮತ್ತು ನನ್ನ ಟೀಮು, ನಮ್ಮ ಮಾವ ಮತ್ತು ನನ್ನ ತಮ್ಮ, ನಮ್ಮ ಅಳಿಯ ಮತ್ತು ನನ್ನ ತಮ್ಮ, ಇವರೆಲ್ಲರೂ ಬಂದಿವಿ. ಟೀಮ್ ಜೊತೆ ಬಂದಿದ್ದೀರಿ? ಒಂದು 5 ಜನ ಟೀಮ್ ಬಂದ್ವಿ. ನಾವು ಮಳೆ ಬಂದ್ರು ಬರ್ಲಿಲ್ಲ ಅಂದ್ರು ನನಗೆ 22, 23 ಮದ್ವೆ ಬೇರೆ ಇದೆ. ಹಂಗಾಗಿ ಸ್ವಲ್ಪ ಹುಷಾರಾಗಿ. ಅಲ್ಲ, ಮದ್ವೆ ಇಷ್ಟು ಹತ್ರದಲ್ಲಿ ಮದ್ವೆ ಇಟ್ಕೊಂಡು ಯಾವ ಧೈರ್ಯದ ಮೇಲೆ ಬಂದ್ರಿ ಅಂತ? ನಮ್ಮ ಕನ್ನಡಿಗರ ಆಶೀರ್ವಾದ, ನಮ್ಮ ಡಿಪಾರ್ಟ್ಮೆಂಟ್, ನಮ್ಮ ಮೀಡಿಯಾದವರು ನನ್ನ ಮೇಲೆ ಇಟ್ಟಿರೋ ಆಶೀರ್ವಾದ ನಾನು ಕಾಪಾಡ್ಕೋಬೇಕಣ್ಣ. ಅದಕ್ಕೋಸ್ಕರ ನಾನು ಮುಂಚೆ ತರ ಜೋಗ್ ಪಾಲ್ಸಲ್ಲಿ ತರ ವಿತೌಟ್ ಸೇಫ್ಟಿ ಎಲ್ಲ ಇಲ್ಲ. ಅವಾಗ ಏನು ಇರ್ಲಿಲ್ಲ. ಇವಾಗ ಪ್ರವೀಣ್ CM ಅಂತ ಬೆಂಗಳೂರು ಒಬ್ಬ ಸ್ವಿಟ್ಜರ್ಲೆಂಡ್ ಅಲ್ಲ ಇಂಟರ್ನ್ಯಾಷನಲ್ ಮೆಡಲಿಸ್ಟ್, ಅವನು ಕ್ಲೈಂಬಿಂಗ್ ಅಲ್ಲಿ. ಅವ್ನು ನನಗೆ 300 ಮೀಟರ್ ರೋಪ್ ಕೊಡ್ಸಾನೆ. ಸೀದಾ 1000 ಅಡಿ ರೋಪ್ ಆಗುತ್ತೆ. 300 ಮೀಟರ್ ಅಂದ್ರೆ 1000 ಅಡಿ. 1000 ಅಡಿ ರೋಪ್ ಹಾಕೊಂಡು ರೋಪ್ ಸೇಫ್ಟಿಯಿಂದನೇ ಹಾಕಿ ಎಲ್ಲ ಹುಡುಕ್ತೀನಿ ನಾನು, ನನ್ನ ಟೀಮ್ ಎಲ್ಲರೂ. ಹಂಗಾಗಿ ನನ್ನ ಕೈಲಾಗಿದೆ. ಅವ್ನು ಬದುಕಿದ್ರೆ ತುಂಬಾ ಖುಷಿ ಪಡ್ತೀನಿ. ಯಾರು ಏನೇ ಆದ್ರೂ ಇದು ನನ್ನ ದೇಶ, ನನ್ನ ಅಣ್ಣ ತಮ್ಮನೆ. ಅವ್ರು ನಾನು ಬದುಕಿದ್ರೆ ಸತ್ರು ಸಾಯೋದು ಬೇಡ, ಬಿದ್ದಿರೋದು ಬೇಡ. ಅವ್ನು ಬದುಕಿದ್ರು ನನ್ನ ಕೈಲಾಯ್ತು. ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ನನ್ನ ಕೈಲಾಯ್ತು ಸಹಾಯ, ಒಂದು ಸೇವೆ ಅಂತ ನಾನು ಬಂದು ನಮ್ಮ ಶಿವಗಂಗಾ ಬೆಟ್ಟನ ಹತ್ತಿ ಮುಡುಕ್ದು. ಇದೇ ಮೊದಲನೇ ಸರಿ ನಾನು ಶಿವಗಂಗಾ ಬೆಟ್ಟ ಹತ್ತಿರೋದ ಮೇಲೆ ದೇವಸ್ಥಾನಕ್ಕೆ ಹೋಗಿದ್ದೀನಿ ಮೇಲೆ. ಅಲ್ಲ, ಇವಾಗ ಶಿವಗಂಗೆ ಬೆಟ್ಟದ ಬಗ್ಗೆ ಸ್ವಲ್ಪ ಸರ್ಚಿಂಗ್ ಎಲ್ಲ ಮಾಡ್ಕೊಂಡು ಮೆಂಟಲಿ ಪ್ರಿಪೇರ್ ಆಗಿ ಬಂದಿರೋದಂತ? ಆ ಶಿವನ ಆಶೀರ್ವಾದ ಮತ್ತು ನಮ್ಮ ಊರಿನ ಕನ್ನಡಿಗರ 5 ಕೋಟಿ ಜನದ ಆಶೀರ್ವಾದ ಇರೋ ತನಕ ನನಗೇನು ಭಯ ಇಲ್ಲ. ನಾನು ಎಂಥದ್ದು ಬೇಕಾದ್ರೆ ಟ್ರೈ ಮಾಡ್ತೀನಿ. ನನಗೆ ಮದುವೆ ಕೂಡ ಆ ದೇವ್ರು ಕೊಟ್ಟರೆ ಈ ಕನ್ನಡಿಗರ ಆಶೀರ್ವಾದ. ನನಗೆ ಈ 1 kg ಅಕ್ಕಿ ಕೊಡಿಸ್ರಿ ಅಂದರೂ ಕೊಡಿಸ್ತಾರೆ ಕನ್ನಡಿಗರು. ಹಂಗಾಗಿ ನಾನು ನನ್ನ ಜೀವನ ಒತ್ತೆ ಇಟ್ಟು ನಾನು ಮುಂಚೆ ಟ್ರೈ ಮಾಡ್ತಿದ್ದೆ. ರೋಪ್ ಕಿಪ್ ಸೇಫ್ಟಿ ಇಲ್ಲ, ಈಗ ಸೇಫ್ಟಿ ಇದೆ, ಟ್ರೈ ಮಾಡ್ತೀನಿ. ಸಪೋರ್ಟ್ ನನ್ನ ಕೈಲಾಗಿ ಸಹಾಯ ನಾನು ಮಾಡ್ತೀನಿ. ನಾನು ಒಬ್ಬ ಸೇವಕನ, ಇನ್ನೇನು ಬೇಕು ನನಗೆ? ಕನ್ನಡಿಗರ ಋಣ ತೀರಿಸ್ಕೊಳಕ್ಕೆ ನನಗೆ ಬೇರೆ ದಾರಿ ಇಲ್ಲ, ಇದೇ ಟ್ರೈ ಮಾಡ್ತೀನಿ. ಮತ್ತು ನನ್ನ ಟೀಮ್, ನಾನು ಸಾಕಿರೋ ಹುಡುಗರು ಎಲ್ಲ ಟೀಮೆಲ್ಲ ಬಂದು ನಾನು ಸುಮಾರು ತೆಗ್ದು, ನಾನು ಲೆಕ್ಕಕ್ಕಿಲ್ಲ ಎಂತೆಂಥ ಬೆಟ್ಟ ಹತ್ತಿದ್ದು. ಮಧುಗಿರಿ ಬೆಟ್ಟ ಇದನ್ನೆಲ್ಲ ಹತ್ತಿ ತೆಗ್ದು. ಮಧುಗಿರಿ ಬೆಟ್ಟದಷ್ಟು ದೊಡ್ಡದೇನಲ್ಲ ಶಿವಗಂಗೆ ಬೆಟ್ಟ, ಬಂಡೆ. ಅದು ಟಫ್ ಏನಿಲ್ಲ. ನನ್ನ ಕೈಲಿ ಸಹಾಯ ಮಾಡಿದ್ರು. ಮತ್ತು NDFನವ್ರು ಎಲ್ಲರ ಟೀಮ್ನೆಲ್ಲ ಇರ್ತಾರೆ. ಮತ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಯ್ನ್ ಆಗಿ ಏನೇ ನನ್ನ ಕಷ್ಟ ಸುಖ ಬಂದರೂ ಸಪೋರ್ಟ್ ಮಾಡೋಕೆ ಮೀಡಿಯಾದವ್ರು ನೀವಿರ್ಬೇಕಾರೆ ನನಗೇನ. ಈಗ ಬೆಟ್ಟದ ಶಿವಗಂಗೆ ಬೆಟ್ಟದ ಹತ್ರ ಹೋಗ್ತೀರಿ, ಅಲ್ಲಿ ಹೋದಾಗ ಫಸ್ಟ್ಗೆ ನೀವು ಯಾವ ರೀತಿ ಆ ಬೆಟ್ಟ ನೋಡ್ತಿದ್ದಂಗೆ ಮೊದಲಿಗೆ ಯಾವ ರೀತಿ ನೀವು ಪ್ಲಾನ್ ಮಾಡ್ಕೊಂತೀರಾ ಅಂತ? ಬೆಟ್ಟನೇ ಏನು ನೋಡಲ್ಲ. ನಮ್ಮ ಪೊಲೀಸ್ನವ್ರು ಎಲ್ಲಿ ಯಾವ ಜಾಗ ಅಂತ ಹೇಳ್ತಾರೆ ಆ ಜಾಗಕ್ಕೆ ಹೋಗಿ ರೋಪ್ ಹಾಕಿ ತಡ ನನಗೆ ಇಳಿಯೋದು. ನಾನು ಕೇರೆ ಮಾಡಲ್ಲ, ತಡನೂ ಮಾಡಲ್ಲ. ಸೀದಾ ಅದೇ ಜಾಗದಲ್ಲಿ ಹೋಗಿ ಸೀದಾ. ಈಗ ಅಲ್ಲಿ ಆರಂಭಿಕವಾಗಿ ಹೋಗ್ತೀರಿ, ಅಲ್ಲಿ ಹೋದಾಗ ಬೆಟ್ಟ ನೋಡ್ತೀರಿ. ಅಣ್ಣ, ಬೆಟ್ಟ ನಾನು ಶಿವಗಂಗೆ ಬೆಟ್ಟನ ಮೊದಲನೇ ಮೆಟ್ಲು ಗೋಡೆಯಿಂದೆಲ್ಲ ಹತ್ತಿದ್ದೀನಿ. ನನಗೆ ಅದನ್ನ ಹತ್ತಕ್ಕೆ ಒಂದು ಅವಕಾಶ ಬೇಕಿತ್ತು. ಅದು ಕೂಡ ಮುಂಚೆನೆ ಕೇಳಿದೆ, ಪರ್ಮಿಷನ್ ಕೊಟ್ಟರೆ. ಬಟ್ ಅದು ಬೆಟ್ಟನ ಯಾರು ಪರ್ಮಿಷನ್ ಕೊಡಲಿಲ್ಲ. ಬಟ್ ಇದ್ರ ಮೂಲಕನ ಒಂದು ಹುಡುಕ್ತೀನಿ. ಅದನ್ನ ನನಗೂ ಬೆಟ್ಟ ನೋಡಿದಂಗೆ ಆಗುತ್ತೆ. ನಾನು ಅದನ್ನ ಹತ್ತಿದ್ದೀನಿ ಅನ್ನೋ ಒಂದು ಖುಷಿನೂ ಇರುತ್ತೆ. ಅವ್ರನ್ನ ಬಾಡಿನ ತಗೊಂಡು ಕೊಟ್ಟೆ, ಇಲ್ಲಾಂದರೆ ಬದುಕಿದ್ರೆ ಕಾಪಾಡ್ಕೊಂಡಾರ ಬಂದೆ ಅನ್ನೋ ಒಂದು ಸಮಾಧಾನ ಇರುತ್ತೆ. ನಮ್ಮ ಡಿಪಾರ್ಟ್ಮೆಂಟ್ನವ್ರು, ನಮ್ಮ ಕನ್ನಡಿಗರ ಆಶೀರ್ವಾದದಿಂದ ಏನಾಗಲ್ಲ. ಈಗೆಲ್ಲ ಸೇಫ್ಟಿ ಇದೆ, ರೋಪ್ ಇದೆ, ಎಲ್ಲ ಇದೆ. ಎಲ್ಲರೂ ಮೀಡಿಯಾದವ್ರು ನೀವೆಲ್ಲ ಇರ್ಬೇಕಾದ್ರೆ ನನಗೇನು ಸಪೋರ್ಟ್. ಈಗ ಶಾಂತಲಾ ಡ್ರಾಪ್ ಮೇಲ್ಗಡೆ ಮನಗಿದ್ದ, ಅಲ್ಲೇನೋ ಆತ್ಮಹತ್ಯೆ ಮಾಡ್ಕೊಂಡೋ ಅಥವಾ ಮಿಸ್ ಆಗಿ ಜಾರ್ ಬಿದ್ನೋ ಅಥವಾ ಗೊತ್ತಿಲ್ಲ. ಈಗ ಅಲ್ಲಿಂದ ಕೆಳಗಡೆ ಆ ಇಳಿಜಾರು ಪ್ರದೇಶದಲ್ಲಿ ಇದು ಮಾಡಿದ್ರೆ ಅಲ್ಲಿ ಸಾಕಷ್ಟು ಮುಳ್ಳು ಗಿಡಗಳು, ಕಲ್ಲು ಬಂಡೆಗಳು, ಮತ್ತು ಸಾಕಷ್ಟು ಪ್ರಪಾತ ಇದೆ, ಮತ್ತು ಕಾಡು ಪ್ರಾಣಿಗಳಿದೆ. ಅದನ್ನೆಲ್ಲ ಯಾವ ರೀತಿ ನಿಭಾಯಿಸ್ತೀರ? ಅಣ್ಣ, ನಾನು ಕಾಡಲ್ಲೇ ತಿರುಗಾಡೋನು, ಬಂಡೆ ಹತ್ತಿನೋ. ನನಗೆ ಜೇನು ಮುರಿಯಕ್ಕೆ ಬರುತ್ತೆ, ಪ್ರಾಣಿಗಳು ಅವು ಏನೇ ಇದ್ರೂ ಅದಕ್ಕೆ ಔಷಧಿಗಳು ಗೊತ್ತು. ಬಟ್ ನನ್ನ ಕೈಲಿ 5 ಸಹಾಯ ನಾನು ಸೇಫ್ಟಿಯಿಂದ ಮಾಡಿ ಒಳ್ಳೆ ಇದು ಮಾಡ್ಕೊಂಡು ಬರ್ತೀನಿ. ನನ್ನ ಕೈಲಿ ಜನಗಳ ಆಶೀರ್ವಾದ ಇದೆ. ಅವರೆಲ್ಲ ನಮ್ಮ ಮೇಲೆ ನಮ್ಮ ಮೀಡಿಯಾದವರು ಕೋತಿರಾಜ್ ಬಂದರೆ ತೈತಾನ ಅಂತ ನಂಬಿಕೆ ಕರೆದಾರೆ. ನಾನು ಹೋಗಿ ಪ್ರಯತ್ನ 100% ಎಫೆಕ್ಟ್ ಹಾಕಿ. ಅಲ್ಲ, 4800 ಅಡಿಗೂ ಇನ್ನೂ ಎತ್ತರದಲ್ಲಿರೋಂಥ ಒಂದು ಭೂಮಟ್ಟದಿಂದ ಮೇಲೆ ಇರೋಂಥ ಒಂದು ಬೆಟ್ಟ ಅದು. ಹೌದು. ಅದನ್ನ ಆಲ್ರೆಡಿ ಹತ್ತಿ ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀರಾ ಅಂತ? ಇಲ್ಲ, ನಾನು ಮೆಟ್ಲಾಗ ಹತ್ತಿ ಇಳಿದೀನಿ. ಹಿಂದ್ಗಡೆಯಿಂದೆಲ್ಲ ಎಲ್ಲ ಹತ್ತಿಲ್ಲ. ಯಾಕೆ ಸುಳ್ಳು ಹೇಳ್ಬೇಕು, ಅದೆಲ್ಲ ಇಲ್ಲ. ಈ ಸರಿ ಸೇಫ್ಟಿ ಹಾಕೊಂಡು ಅದನ್ನ ಟ್ರೈ ಮಾಡ್ಬೇಕಾದ್ರೆ ನಾನು ಈಗ ಹೋಗ್ತಿರೋದು ಬೆಟ್ಟ ಹತ್ಬೇಕು ಅನ್ನೋ ಉದ್ದೇಶ ಇಲ್ಲ. ಅವ್ನು ಬದುಕಿದ್ರೇನು ಸತ್ರುನು ಅದನ್ನ ನಾವು ಕಂಡು ಹಿಡಿಬೇಕು. ಡಿಪಾರ್ಟ್ಮೆಂಟ್ನವ್ರು, ನಮ್ಮ ಮೀಡಿಯಾದವ್ರು ನನ್ನ ನಂಬಿ ಕರ್ಸಾರೆ, ಅಷ್ಟೇ ಪ್ರಯತ್ನ.
ಆಮೇಲೆ ಬೇಕಾದ್ರೆ ಪರ್ಮಿಷನ್ ತಗೊಂಡು ಇನ್ನೊಂದ್ಸರಿ ಬೇಕಾದ್ರೆ ಶಿವಗಂಗೆ ಬೆಟ್ಟನ ಹತ್ತಿ ಇಳಿತೀನಿ ಸರ್. ಈಗ ನಿಮ್ಮ ಹತ್ರ ರೋಬ್ ಎಲ್ಲ ಸಿದ್ಧತೆ ಮಾಡ್ಕೊಂಡೇ ಬಂದಿಲ್ಲ? ಎಲ್ಲ ಸಿದ್ಧತೆ ಮಾಡ್ಕೊಂಡೇ ಬಂದಿನಿ ಅಣ್ಣ. ರೋಪ್, ಎಕ್ವಿಪ್ಮೆಂಟ್, ಕ್ಲಿಪ್ ಎಲ್ಲ ತಂದ್ಬಿಟ್ಟಿನಿ, ಎಲ್ಲ ರೈಪ್ ಮಾಡ್ಕೊಂಡು ಒಂದ್ಸರಿ ಈಗ ಹತ್ತಿ ಇಳಿತೀನಿ. ಅಲ್ಲ, ಈಗ ಸಾಕಷ್ಟು ಜನ ಪೊಲೀಸರು, SDRF, NDRF, ಫಾರೆಸ್ಟು, ಒಂದು 100 ಜನ ಸತತವಾಗಿ 4 ದಿನ ಕಾರ್ಯಾಚರಣೆ, ಇವಾಗ ಬೆಳಗಿಂದ 5ನೇ ದಿನದ ಕಾರ್ಯಾಚರಣೆ ಸಿಕ್ಕಿಲ್ಲ. ಈಗ ನಿಮ್ದು ಒಂದು ಲಕ್ ಅಂತಾನೆ ಹೇಳ್ಬೋದು. ಏನ್ ಹೇಳ್ತೀರಾ ಸರ್? ಅಣ್ಣ, ಯಾಕಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನನ್ನ ಕರೆಯೋದು ಬಂದು ಯಾರ ಕೈಲಿ ಆಗಲ್ಲ ಅಂದ್ರೆ ಮಾತ್ರ ನಾನು ಮತ್ತು ಮಳಪೆ ಈಶ್ವರ್ ಇವರಿಬ್ಬರು ಪ್ರಾಣ ಒತ್ತೆ ಇಟ್ಟು ಹುಡ್ಕಂತಾರ. ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂತ ಹುಡ್ಕಂತಾರ ನಮ್ಮ ಇದ್ರಲ್ಲಿ. ಹಂಗಾಗಿ ನನ್ನ ಕೈಲಿ ಆದಷ್ಟು 100ಕ್ಕೆ 100 ಎಫೆಕ್ಟ್ ಹಾಕಿ ಹುಡುಕ್ತೀನಿ. ಹಂಗಾಗಿ ಸೇಫ್ಟಿ ಇರೋದ್ರಿಂದ ಏನು ನನ್ನ ಜೀವಕ್ಕೆ ಏನು ಅಪಾಯ ಇಲ್ಲ. ಹಂಗಾಗಿ ರೋಪ್ ಹಾಕೊಂಡು ಇದು ಮಾಡಿ ತೆಗಿತೀನಿ. ಖಂಡಿತ ನನ್ನ ಕೈಲಿ ಆಯ್ದ ಸಹಾಯ ನಮ್ಮ ಕರ್ನಾಟಕ ಜನಕ್ಕೆ ನಾನು ಮಾಡ್ತೀನಿ. ಅಂದ್ರೆ ಫಸ್ಟ್ ಮೇಲ್ಗಡೆ ಹೋಗಿ ಆಮೇಲೆ ಅಲ್ಲಿಂದ ನೋಡಿ ಯಾವ ರೀತಿ ರೋಪ್ ಹಾಕೊಂಡು ಯಾವ ಸ್ಪಾಟ್ ಅಂತ ಗೊತ್ತಾಗುತ್ತಲ್ವಾ. ಈ ಸ್ಪಾಟ್ ಅಂದ್ರೆ ಅಲ್ಲಿ ಯಾವ್ದಾದ್ರು ಮರಗಿರ ಇದ್ರೆ ಹಗ್ಗ ಕಟ್ಕೊಂಡು ಅದಿರಲ್ಲಿ ನಾವು ಆ ನೀಟ್ ಇಲ್ದ್ರೆ ಈ ಕಡೆ 100 ಅಡಿ ಹೋಗ್ಬೋದು, ಈ ಕಡೆ 100 ಅಡಿ ಹೋಗ್ಬೋದು. ಆಗಲ್ಲ, ಹಿಂಗ್ ಹುಡ್ಕೊಂಡು ಈ ಕಡೆ ಹುಡ್ಕೊಂಡೇ ಕೆಳಗೆ, ಹಂಗೇ ಹುಡ್ಕೊಂಡು ಕೆಳಗೆ ಎಲ್ಲಿ ಬಿದ್ದಿರ್ಬೋದು ಅಂತ ಹುಡ್ಕೊಂಡೇ ಹೋಗ್ತೀವಿ. ಒಂದ್ ವೇಳೆ ಏನಾದ್ರು ಇಳಿಜಾರು ಪ್ರದೇಶದಲ್ಲಿ ಏನಾದ್ರು ಬಾಡಿ ಪತ್ತೆ ಆಯ್ತು ಅಂದ್ರೆ ಯಾವ ರೀತಿ ಇನ್ಫಾರ್ಮೇಶನ್ ಮಾಡ್ತೀರಾ ಅಂತ? ನಾನು ಬಂದು ಅಲ್ಲಿ ಬಂದು ನಾನು ಮೊಬೈಲ್ ತಗೊಂಡೋಗಿರ್ತೀನಿ, ಅಲ್ಲಿ ಇನ್ಫಾರ್ಮ್ ಮಾಡ್ತೀನಿ. ಇಲ್ಲಾಂದ್ರೆ ಬಾಡಿನ ನನ್ನ ರೋಪ್ಗೆ ಕಟ್ಟಿಬಿಟ್ಟು ಪೂರ್ತಿ ನೆಲಕ್ಕೆ ಬರೋ ಥರ, ಎಲ್ಲಿ ಮಣ್ಣು ಸಿಗುತ್ತೆ ಈಜಿ ಆ ಕಡೆಯಿಂದ ಯಾರು ಬಂದು ಹೊತ್ಕೊಂಡು ಬರೋ ಥರ ಇದು ಮಾಡ್ಬೇಕು. ಇಲ್ಲಾಂದ್ರೆ ಹಗ್ಗದಲ್ಲಿ ಎಲಿಯೋದು ಕಷ್ಟ, ಮೇಲೆ ವಾಪಸ್ ತರಕಾಗಲ್ಲ, ತುಂಬಾ ಕಷ್ಟ ಅದು. ಅಲ್ಲ, ಈಗ 5ನೇ ದಿನ ಆಗಿರೋದ್ರಿಂದ ಡಿಕಂಪೋಸ್ ಆಗ್ಬಿಟ್ಟಿರ್ತದೆ ಬಾಡಿ, ಎಳೆಯಂತ ಮಟ್ಟಕ್ಕೆಲ್ಲ ಏನ್ ಬಾಡಿ ಇರಲ್ಲ ಅನ್ಕೊಂತೀನಿ. ಅದಕ್ಕೆ ಅದು ಡಿಪಾರ್ಟ್ಮೆಂಟ್ಗೆ ಸೇರಿದ್ದು. ನಾನು ಆ ಬಾಡಿನ ಹೆಂಗಾರ ಮನುಷ್ಯರ ಕೈಗೆ ತನಕ ತಲುಪಿಸ್ತೇವೆ, ನನ್ನ ಜವಾಬ್ದಾರಿ. ಇಲ್ಲಾಂದ್ರೆ ಬಾಡಿ ಕಂಡಿಡಿದು ಅದಕ್ಕೊಂದು ರೂಟ್ ಮಾಡಿ ಕೊಡ್ತೀನಿ. ಅವರು ಮೆಡಿಕಲ್ನವರು, ಪೊಲೀಸ್ನವರು ಅವ್ರು ನೋಡ್ಕೊಂತಾರೆ. ಅದನ್ನ ತೊಗೊಂಬರಕ್ಕೆ ಈಗ 4-5 ದಿವಸ ಅಂದ್ರೆ ಡಿಕಂಪೋಸ್ ಆಗಿರುತ್ತೆ, ಹುಡುಕ್ತೀನಿ ಹೋಗಿ ಇದನ್ನ ಜಾಗ ಹುಡುಕಿ ನೋಡ್ಕೊಂಡು. ಅಲ್ಲ, ಈಗ ಮದುವೆ ಏನು 22, 23 ಅಂತ ಹೇಳ್ತಿದ್ದೀರಿ. ಈಗ ನೀವು ಮದುವೆ ಆಗಂತ ಹುಡುಗಿಗೂ ಈ ತರದೊಂದು ರಿಸ್ಕಿ ಕೈ ಆಗ್ತಾ ಇದ್ರ ಅಂತ ಗೊತ್ತಾ? ಅಕ್ಕನ ಮಗಳೇ ಅವಳು, ಏನೇ ನನ್ನ ಸಾಹಸಕ್ಕೆ ನನ್ನ ಸೇವೆಗೆ ಸಪೋರ್ಟೇ ಆಗೇ ಇರ್ತಾಳೆ. ಸ್ವಂತ ಅಕ್ಕನ ಮಗಳೇ. ಯಾಕಂದ್ರೆ ತುಂಬಾ ವರ್ಷಗಳಿಂದ ಅಕ್ಕನ ಮಗಳನ್ನೇ ಆಗ್ಬೇಕಂತ ಕುಂತಿದ್ದೆ. ಹಂಗಾಗಿ ಅಕ್ಕನ ಮಗಳನ್ನೇ ಆಗ್ತಾ ಇದೀನಿ. ಹಂಗಾಗಿ ಎಲ್ಲಾರು ಇನ್ನ ಮದುವೆ ಕೂಡ ನನ್ನ ಹತ್ರ ದುಡ್ಡು ಕೂಡ ಜೋಡಿಸಿಲ್ಲ ನಾನು. ಇಪ್ಪಟ್ಟಿಗೆ ಏನಾರ ಸ್ವಲ್ಪ ಅಲ್ಲಿ ಇಲ್ಲಿ ಜನಗಳು, ನಮ್ಮ ಕರ್ನಾಟಕ ಜನ ಹತ್ರ ಕೇಳಕ್ ಹೋಗ್ತೀನಿ, ಸ್ವಲ್ಪ ಹೆಲ್ಪ್ ಮಾಡಿ ಅಂತ ನೋಡ್ತೀನಿ. ನನ್ನ ಕೈಲಾಯ್ತು ಇದು ನಾಳೆ ಪ್ರೆಸ್ ಮೀಟ್ ಮಾಡ್ಬೇಕಾಯ್ತು, ಇವತ್ತು ಇದು ಮಾಡ್ತೀನಿ. ನೋಡಿದ್ರಲ್ಲ, ಜ್ಯೋತಿರಾಜ್ ಹೇಳಿದಂತ ಮಾತುಗಳನ್ನ ನಾವು ಕೇಳಿಸ್ಕೊಂಡ್ವಿ. ಮದುವೆ ಹತ್ರದಲ್ಲಿ ಇದ್ರೂ ಈ ಒಂದು ಕಷ್ಟದ ಒಂದು ಪರಿಸ್ಥಿತಿಯಲ್ಲಿ ನೆರವಾಗಬೇಕು ಅಂತ ಹೇಳಿ ಮೊದಲು ಮಾಧ್ಯಮಗಳಲ್ಲಿ ನೋಡಿದೆ, ಆಮೇಲೆ ಪೊಲೀಸರು ಏನು ನನಗೆ ತಿಳಿಸಿದ್ರು. ಹಾಗಾಗಿ ನಮ್ಮ ಟೀಮ್ ಜೊತೆಯಲ್ಲಿ ಸಾಕಷ್ಟು ಸಲಕರಣೆಗಳನ್ನ, ಇದಕ್ಕೆ ಬೇಕಾಗಂತ ಒಂದು ಸಲಕರಣೆಗಳನ್ನ ತಗೊಂಬಂದು ಒಂದು ಕಾರ್ಯಾಚರಣೆಗೆ ಮುಂದಾಗ್ತೀನಿ ಅಂತ ಹೇಳ್ತಾ ಇರೋಂಥದ್ದು. ಮೂರ್ತಿ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.